ಇದು ಇಲ್ಲಿಯ ಖಾಲಿ ದೋಸೆ ಭಾಳ ಮೃದುವಾಗಿರುತ್ತೆ. ಆ್ಯಕ್ಚುಲಿ ಈ ನಡುವೆ ಬೆಂಗಳೂರಲ್ಲಿ ಇಷ್ಟು ಮೃದುವಾಗಿರೋ ಖಾಲಿ ದೋಸೆ ಎಲ್ಲೂ ಸಿಗೋಲ್ಲ. ತುಂಬ ಸಾಫ್ಟಾಗಿದೆ. ಇದಕ್ಕೆ ಒಂದು ಸಾಗು ಮತ್ತು ಚಟ್ನಿ ಕೊಡ್ತಾರೆ, ಮೇಲೆ ಒಂದು ಸ್ವಲ್ಪ ತುಪ್ಪ ಹಾಕ್ತಾರೆ. ಭಾಳ ಮಜಾ ಇರುತ್ತೆ. ಸೂಪರ್. ದೋಸೆ ಮಾತ್ರ ಬಾಯಲ್ಲಿಟ್ಟರೆ ಕರ್ಗೆ ಹೋಗುತ್ತೆ. ಎಕ್ಸಲೆಂಟ್ ದೋಸೆ. ನನ್ನನ್ನು ಕೇಳಿದ್ರೆ ಇನ್ನು ತಿಂದ ಮೇಲೆ ಹೇಳ್ತಾ ಇದ್ದೀನಿ, ಬೆಂಗಳೂರಲ್ಲಿ ಇದಕ್ಕಿಂತ ಒಳ್ಳೆ ಖಾಲಿ ದೋಸೆ ಎಲ್ಲೂ ಸಿಗಲ್ಲ. ದಿಸ್ ಈಸ್ ದ ಪರ್ಫೆಕ್ಟ್ ಖಾಲಿ ದೋಸೆ. ಎಷ್ಟು ಸಾಫ್ಟಾಗಿದೆ ಅಂದರೆ ಹೂವು, ಮಲ್ಲಿಗೆ ಹೂವು ಥರ ಇದೆ, ಅಷ್ಟು ಸಾಫ್ಟಾಗಿದೆ. ಗೂಡು ಗೂಡು ಗೂಡಾಗೆ ಎಕ್ಸಲೆಂಟ್. ಅದ್ರ ಘಮನೂ ತುಂಬ ಚೆನ್ನಾಗಿದೆ. ಸಾಲದಕ್ಕೆ ಮೇಲೆ ತುಪ್ಪ ಬೇರೆ ಹಾಕ್ಬಿಡ್ತಾರೋ. ಸೊ ನೀವು ಕಬ್ಬನ್ಪೇಟೆ 30ನೇ ಕ್ಲಾಸಿಗೆ ಬಂದರೆ ಚಿಕನ್ ಆ್ಯಂಡ್ ಟಿಫನ್ ರೂಮ್ ಅಂತಿರುತ್ತೆ. ಇಲ್ಲಿ ಬಂದು ತಿಂಡಿತೀನಿ, ಎಕ್ಸಲೆಂಟು. ಇಲ್ಲಿ ಭಾಳ ಇಂಪಾರ್ಟೆಂಟ್ ಅಂದರೆ ಟೈಮಿಂಗ್ಸು. ಬೆಳಗ್ಗೆ ಮಾತ್ರ ನಿಮಗೆ ರೈಸ್ ಬಾತ್ ಸಿಗೋದು 9 ಗಂಟೆ ಒಳಗೆ, ಆಮೇಲೆ ದೋಸೆ ಸಿಗುತ್ತೆ. ಓಕೆ, ಸೊ ನೀವು ಇಲ್ಲಿ ಬಂದಾಗ ಬೇಗ ರೈಸ್ ಬಾತ್ ತಿನ್ನಬೇಕು ಅಂದರೆ ಬೇಗ ಬರಬೇಕು, ಆಮೇಲೆ ದೋಸೆ ಸಿಗುತ್ತೆ. ಸೂಪರ್ ಖಾಲಿ ದೋಸೆ, ಸೂಪರ್. ಇದಷ್ಟು ಖಾಲಿ ಮಾಡಿಬಿಡ್ತೀನಿ. ಆಮೇಲೆ ಇಲ್ಲಿ ಫೇಮಸ್ಸು ಮಿನಿ ಮಸಾಲೆ ದೋಸೆ ತಿನ್ನೋಣ. ಓಕೆ, ಇದು ಚಿಕ್ಕಣ್ಣ ಟಿಫನ್ ರೂಮಿನ ಫೇಮಸ್ ಮಿನಿ ಮಸಾಲೆ ದೋಸೆ. ಚಿಕ್ಕಣ್ಣ ಟಿಫನ್ ರೂಮ್ ಶುರುವಾಗಿ ಸುಮಾರು 60 ವರ್ಷ ಆಗಿದೆ. ಅಂದರೆ ಇವಾಗ ನಡೆಸ್ತಾ ಇದ್ದಾರಲ್ಲ, ಅವ್ರ ತಂದೆ ಶುರು ಮಾಡಿದ್ದು, ಆಮೇಲೆ ನಮ್ಮ ಮಕ್ಕಳು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಇವ್ರ ತಂದೆಯವ್ರು ಶುರು ಮಾಡಿದ್ದು, ಆಮೇಲೆ ಮಕ್ಕಳು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ವಾಟ್ ದೋಸೆ, ಎಕ್ಸಲೆಂಟ್. ತುಪ್ಪದ ಘಮ ಬಾಯಿ ತುಂಬ ಹಡ್ಕೊಳುತ್ತೆ. ದೋಸೆ ಮಾತ್ರ ಹೊರಗಡೆ ಕ್ರಿಸ್ಪಿಯಾಗಿದೆ, ಒಳಗಡೆ ಸಾಫ್ಟಾಗಿದೆ, ಘಮ ತುಂಬ ಚೆನ್ನಾಗಿದೆ. ಎಕ್ಸಲೆಂಟ್, ಸೂಪರ್. ನೋಡಿ, ಸಣ್ಣ ಚಿಕ್ಕಣ್ಣ ಟಿಫನ್ ರೂಮ್ ಅನ್ನೋ ಸಣ್ಣ ಹೋಟ್ಲಲ್ಲಿ ಪ್ರತಿದಿನ ಒಂದು ಥಾಟ್ ಫಾರ್ ದ ಡೇ ಬರೀತಾರೆ. ಅದು ಭಾಳ ಚೆನ್ನಾಗಿರುತ್ತೆ. ಅದನ್ನು ನಾವು ಇಲ್ಲಿ ಬಂದಾಗೆಲ್ಲ ನಾವು ನೋಡ್ತೀನಿ, ಒಂದು ಬರೀತಾರೆ. ಅದು ಏನು ಬರೆದಿರ್ತಾರೋ ಅದ್ಭುತವಾದ. ಇವತ್ತು ಎಷ್ಟು ಚೆನ್ನಾಗಿ ಬರ್ತಿದ್ದಾರೆ ನೋಡಿ. ನಗು ಮತ್ತು ಮೌನದಿಂದ ಎಂಥ ಪರಿಸ್ಥಿತಿಯನ್ನಾದರೂ ಎದುರಿಸಬಹುದು. ನಗುವಿನಿಂದ ಸಮಸ್ಯೆಗೆ ಪರಿಹಾರ ನೀಡಬಹುದು. ಮೌನದಿಂದ ಸಮಸ್ಯೆ ಉದ್ಭವಿಸುವುದನ್ನೇ ನಿಲ್ಲಿಸಬಹುದು, ತಡೆಯಬಹುದು. ಎಷ್ಟು ನಿಜ ಅಲ್ವಾ? ಎಂಥ ಸಮಸ್ಯೆ ಬಂದರೂ ನಾವು ನಕ್ಬಿಟ್ರೆ ಆ ಸಮಸ್ಯೆ ಪರಿಹಾರ ಸಿಕ್ಬಿಡುತ್ತೆ. ನಾವು ಜಾಸ್ತಿ ಮಾತಾಡಿದ್ರೆ ಮೌನವಾಗಿದ್ದಷ್ಟು ಸಮಸ್ಯೆ ಉಂಟಾಗೋದೇ ಇಲ್ಲ ಅಂತಾರೆ. ಹಾಗಾಗಿ ನಗು ಹಾಗೂ ಮೌನದಿಂದ ಎಂಥ ಪರಿಸ್ಥಿತಿಯನ್ನಾದರೂ ಎದುರಿಸಬಹುದು. ನಗುವಿನಿಂದ ಸಮಸ್ಯೆಗೆ ಪರಿಹಾರ ನೀಡಬಹುದು, ಮೌನದಿಂದ ಸಮಸ್ಯೆ ಉದ್ಭವಿಸುವುದನ್ನೇ ತಡೆಯಬಹುದು. ಅದ್ಭುತವಾಗಿದೆ. ಬನ್ನಿ ಹೋಗೋಣ. ಬೊಂಬಾಟ್ ಭೋಜನ ಕಾರ್ಯಕ್ರಮದ ನನ್ನ ಫೇವ್ರೆಟ್ ವಿಭಾಗ ಕೈ ರುಚಿಗೆ ಸ್ವಾಗತ. ಕೈ ರುಚಿ. ಕೈ ರುಚಿಯಲ್ಲಿ ಇವತ್ತು ಸ್ಪೆಷಲ್ಲಾಗಿ ಒಂದು ಬೆಂಡೆಕಾಯಿ ಡಿಶ್ ಮಾಡೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಬೆಂಡೆಕಾಯಿ, ಸ್ಟಫ್ಡ್ ಬೆಂಡೆಕಾಯಿ. ಇದಕ್ಕೆ ನಾನು ಇಟ್ಟಿರೋ ಹೆಸರು ಬರಬಟ್ ಬೇಂಡಿ ಅಂತ. ಬರಬಟ್ ಅಂದರೆ ಬಲಿಷ್ಠನಾದಂತಹ ಅಂತ, ಸಂಪೂರ್ಣವಾಗಿ ಬಲ ಇರ್ತಕ್ಕಂಥವನು ಅಂತ, ಬಲಿಷ್ಠ ಅಂತ ಅರ್ಥ ಬರುತ್ತೆ. ಈ ಬೇಂಡಿ ತಿಂದರೆ ಒಳ್ಳೆ ಶಕ್ತಿ ಬರುತ್ತೆ. ಅದಕ್ಕೆ ಬರಬಟ್ ಬೇಂಡಿ ಅಂತ ಹೆಸರಿಟ್ಟಿದ್ದೀನಿ. ಓಕೆ, ಬರಬಟ್ ಬೇಂಡಿಗೆ ಏನೇನು ಪದಾರ್ಥಗಳು ಬೇಕು ಅಂತ ನೋಟ್ ಮಾಡ್ಕೊಳ್ಳಿ. ಮೊದಲನೇಕಾಯಿ, ನಾನು ಬೆಂಡೆಕಾಯನ್ನು ಮೇಲ್ಗಡೆ ತುದಿ ಮತ್ತು ಕೆಳಗಡೆ ಕಟ್ ಮಾಡಿ ತೊಳೆದು ಒರೆಸಿ ಕ್ಲೀನಾಗಿ ಇಟ್ಕೊಂಡಿದ್ದೀನಿ. ಸಣ್ಣದಾಗಿ ಹೆಚ್ಚಿರ್ತಕ್ಕಂಥ ಈರುಳ್ಳಿ, ಸಣ್ಣದಾಗಿ ಹೆಚ್ಚಿರ್ತಕ್ಕಂಥ ಟೊಮ್ಯಾಟೊ, ಸ್ವಲ್ಪ ಪನ್ನೀರು ತುರಿಯನ್ನು ಇಟ್ಕೊಂಡಿದ್ದೀನಿ. ಸಣ್ಣದಾಗಿ ಹೆಚ್ಚಿರ್ತಕ್ಕಂಥ ಹಸಿಮೆಣಸಿನಕಾಯಿ, ಸಣ್ಣದಾಗಿ ಹೆಚ್ಚಿರ್ತಕ್ಕಂಥ ಕೊತ್ತಂಬರಿ ಸೊಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಅಚ್ಚಮೆಣಸಿನ ಪುಡಿ, ಗರಂ ಮಸಾಲ, ತುಪ್ಪ, ರುಚಿಗೆ ತಕ್ಕಷ್ಟು ಉಪ್ಪು, ಇವೆಲ್ಲ ಬರಬಟ್ ಬೇಂಡಿಗೆ ಬೇಕಾಗಿರತಕ್ಕಂಥ ಪದಾರ್ಥಗಳು. ಈಗ ಬರಬಟ್ ಬೇಂಡಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಮೊದಲನೇದಾಗಿ ಬೇಂಡಿನಲ್ಲಿ ಅಂದರೆ ಬೆಂಡೆಕಾಯಲ್ಲಿ ಸ್ಲಿಟ್ಸ್ ಮಾಡಬೇಕು. ಒಂದು ಚಾಕು ತಗೊಂಡು ಈ ರೀತಿ ಇಲ್ಲಿಂದ ಎಜ್ಜಿಂದ ಸ್ವಲ್ಪ ಜಾಗ ಬಿಟ್ಟು
ಇದನ್ನು ಕಟ್ ಮಾಡಬೇಕು. ಕೆಳಗಡೆಯಿಂದನೂ ಒಂದಷ್ಟು ಜಾಗ ಬಿಡಬೇಕು. ಇದು ಮಾಡಿದ್ಮೇಲೆ ಇದನ್ನು ಸ್ವಲ್ಪ ಓಪನ್ ಮಾಡಿಕೊಂಡು ಒಳಗಡೆ ಇರ್ತಕ್ಕಂಥ ಬೀಜನೆಲ್ಲ ತೆಕ್ಕೊಂಬಿಡ್ಬೇಕು. ಈ ರೀತಿ ಸ್ಲಿಟ್ ಮಾಡ್ಕೋಬೇಕು. ಆದಷ್ಟು ಎಲ್ಲ ಬೀಜಗಳನ್ನು ಹೊರಗೆ ತೆಗಿಬೇಕು. ನಿಧಾನಕ್ಕೆ ಮಾಡಬೇಕು. ಬೆಂಡೆಕಾಯಿ ಪುಡಿ ಆಗೋಗ್ಬಿಡ್ತಿದೆ, ಹುಷಾರಾಗಿ ಮಾಡಬೇಕು. ಈಗ ಸ್ಟಫಿಂಗ್ ರೆಡಿ ಮಾಡ್ಕೊಳ್ಳೋಣ. ಸ್ಟಫಿಂಗ್ ರೆಡಿ ಮಾಡ್ಕೊಳ್ಳೋದಕ್ಕೆ ನಾನು ಗ್ರೇಟ್ ಮಾಡಿರೋ ಪನ್ನೀರು, ಸ್ವಲ್ಪ ಹಸಿಮೆಣಸಿನ್ಕಾಯಿ, ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು, ಚೂರು ಉಪ್ಪು, ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಓಕೆ, ಈಗ ಇದನ್ನು ಈ ಬೆಂಡೆಕಾಯಿ ಸ್ಲಿಟ್ ಮಾಡಿದ್ದೀವಲ್ಲ ಇದರಲ್ಲಿ ತುಂಬಬೇಕು. ಈ ರೀತಿ ನಾವು ಸ್ಟಫ್ ಮಾಡ್ಕೋಬೇಕು. ನಾನು ಇದನ್ನೆಲ್ಲ ಸ್ಟಫ್ ಮಾಡ್ಕೋತೀನಿ. ಅಷ್ಟರಲ್ಲಿ ನಿಮ್ಮೆಲ್ರಿಗೂ ಒಂದು ಕಿವಿ ಮಾತು. ಒಂದು ಸ್ಪೂನು ಜೇನುತುಪ್ಪ ಹಾಕ್ರಿ ಧನಿಯಾ ಪುಡಿ ಜೊತೆ. ಯಾಕೆ? ನಂಗೆ ಬಾಯಿ ಹುಣ್ಣು ಆಗ್ಬಿಟ್ಟಿದೆ, ಅದಕ್ಕೆ ಔಷಧಿ ಮಾಡ್ಕೋತಾ ಇದ್ದೀನಿ. ಧನಿಯಾ ಪುಡಿ 1 ಸ್ಪೂನು, ಅದ್ರ ಜೊತೆಗೆ ಜೇನುತುಪ್ಪ 1 ಸ್ಪೂನ್ ಸೇರಿಸ್ಬಿಟ್ಟು ತಿಂದರೆ ಬಾಯಿ ಹುಣ್ಣು ಬೇಗ ವಾಸಿ ಆಗುತ್ತೆ. ಹೌದಾ? ಕೊಡಿ, ನಾನು ತಿಂತಾ ಇರ್ತೀನಿ, ನೀವು ಹೇಳ್ಬಿಡಿ ಅವ್ರಿಗೆ. ಗೊತ್ತಾಯ್ತಲ್ಲ, ಬಾಯಿ ಹುಣ್ಣಾಗಿದ್ರೆ ಮನೆಯಲ್ಲೇ ಒಂದು ಔಷಧಿ ಇದೆ. ಧನಿಯಾ ಪುಡಿಗೆ 1 ಚಮಚ ಜೇನುತುಪ್ಪ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ದಿನಕ್ಕೆ 1-2-3 ಸಲ ಹಚ್ಕೊಂಡ್ರೆ ಬಾಯಿ ಹುಣ್ಣೆಲ್ಲ ಹೊರಟೋಗುತ್ತೆ. ಮಾಡಿ ನೋಡಿ. ಕೈ ರುಚಿಯಲ್ಲಿ ಇವತ್ತು ನಾನು ಸ್ಪೆಷಲ್ ಆಗಿ ಬರ್ಬಟ್ ಬೆಂಡಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಇದೆಲ್ಲ ಸ್ಟಫ್ ಮಾಡ್ಕೊಂಡಿದ್ದೀನಿ. ಈಗ ಮಾಡೋಕ್ಕೆ ಶುರು ಮಾಡೋಣ. ಸೊ ಫಸ್ಟ್ ಲೆಸನ್ ನಂಬರ್ 1, ಒಲೆ ಹತ್ತಿಸಬೇಕು. ಅದರ ಮೇಲೆ ಒಂದು ಪ್ಯಾನ್ ಇಡಬೇಕು. ಈ ಪ್ಯಾನ್ಗೆ ಒಂದು ಸ್ವಲ್ಪ ತುಪ್ಪ ಹಾಕೋಣ. ನಾನು ತುಪ್ಪ ಹಾಕ್ತಾಯಿದ್ದೀನಿ, ನೀವು ಎಣ್ಣೆ ಹಾಕ್ಬೋದು. ಈಗ ಇದರಲ್ಲಿ ನಾವು ಸ್ಟಫ್ ಮಾಡಿರುವ ಬೆಂಡಿಯನ್ನು ಇಡೋಣ. ಸ್ವಲ್ಪ ಶಾಲೋ ಫ್ರೈ ಮಾಡಬೇಕು. ಅದನ್ನು ತಿರುಗಿಸಿ ಎಲ್ಲ ಕಡೆ ಬೇಯೋ ಹಾಗೆ ಮಾಡಬೇಕು. ಸಿಡಿತಾ ಇರುತ್ತೆ, ಹುಷಾರಾಗಿ ಮಾಡಿ. ಈಗ ಇದಕ್ಕೆ ಇನ್ನೊಂದು ಚೂರು ಉಪ್ಪು ಹಾಕೋಣ. ಈರುಳ್ಳಿ ಹಾಕೋಣ. ಇದಕ್ಕೆ ಜಿಂಜರ್ ಗಾರ್ಲಿಕ್ ಪೇಸ್ಟು ಒಂದು ಅರ್ಧ ಚಮಚದಷ್ಟು, ಸ್ವಲ್ಪ ನೀರು ಹಾಕೋಣ. ಓಕೆ, ಈ ಜಿಂಜರ್ ಗಾರ್ಲಿಕ್ ಪೇಸ್ಟು ಮತ್ತು ಈರುಳ್ಳಿ ಚೆನ್ನಾಗಿ ಬೇಯಬೇಕು. ಅಷ್ಟರಲ್ಲಿ ನಿಮ್ಮೆಲ್ರಿಗೂ ಒಂದು ಬ್ರೇಕ್.